ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಶುಭಾಂಶು ಶುಕ್ಲಾ ಅಲ್ಲಿ 18 ದಿನ ಅಲ್ಲಿ ಇದ್ರಲ್ಲ, ಅಲ್ಲಿ ಭಾರತದಿಂದ ನಾನು ಓದಿದ ಪ್ರಕಾರ, ಕೇಳ್ಪಟ್ಟ ಪ್ರಕಾರ ಮಸಲ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಪ್ರಯೋಗ ನಡೆದಿದೆ ಅಂತ. ಹಾಗೇನೆ ಬ್ರೈನ್ ವೇವ್ಸ್ ಅಥವಾ ನ್ಯೂರಲ್ ಸಿಸ್ಟಮ್ ನಮ್ದು ಹೇಗ್ ವರ್ಕ್ ಆಗುತ್ತೆ ಅದೆಲ್ಲ ನಡೆದಿದ್ಯಾ? ಖಂಡಿತ ಅವರು ಸುಮಾರು 7 ಎಕ್ಸ್ಪೆರಿಮೆಂಟ್ ಮಾಡಿದ್ರು. 7ರಲ್ಲಿ ಇದು 2 ಕೂಡ ಇತ್ತು. ಒಂದೇನಂದ್ರೆ ಈ ಸಾಮಾನ್ಯವಾಗಿ ಗಗನಯಾತ್ರಿಗಳಿಗೆ ಮಸಲ್ ವೀಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಮಸಲ್ ಕೆಲಸನೇ ಇರೋದಿಲ್ಲ ಅಲ್ಲಿ. ಈ ನೀವು ಏನ್ ಎತ್ತಿದ್ರು ಕೂಡ ಭಾರನೇ ಇರೋದಿಲ್ಲ. ಈಗ ಮಸಲ್ಗೆ ವರ್ಕೇ ಇರೋದಿಲ್ಲ. ನಾಟ್ ನೀಡೆಡ್ ಆತರ ಆಗ್ಬಿಡುತ್ತೆ. ಹೀಗಾಗಿ ಅವು ವೀಕ್ ಆಗ್ಬಿಡುತ್ತೆ. ಆ ವೀಕ್ ಆದಾಗ ಅದಕ್ಕೇನಾದ್ರೂ ನಾವು ಮೆಟಾಬಲಿಕ್ ಸಪ್ಲಿಮೆಂಟ್ ಕೊಟ್ರೆ ಅದನ್ನ ರಿಸ್ಯೂನೇಟ್ ಮಾಡಬಹುದಾ, ಮತ್ತೆ ಅದನ್ನ ಸುಸ್ಥಿತಿಗೆ ತರಬಹುದಾ ಅನ್ನೋದ್ರ ಬಗ್ಗೆ ಒಂದು ಸ್ಟೆಮ್ ಸೆಲ್ಸ್ ಮೇಲೆ ಅವರು ರಿಸರ್ಚ್ ಮಾಡಿದ್ರು. ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮುಂದೊಂದು ದಿವಸ ನಾವೇನೋ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ನಮ್ಗೆ 6 ತಿಂಗಳು ಬೇಕು, 8 ತಿಂಗಳು ಬೇಕು. 8 ತಿಂಗಳ ಗಗನಯಾನದಲ್ಲಿ ಜೀರೋ ಗ್ರಾವಿಟಿಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಇದರಲ್ಲಿ ಅವರು ಆ ಮಸಲ್ಗಳನ್ನ ಹೇಗೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು, ಅದಕ್ಕೆ ಇದು ಉಪಯೋಗ ಆಗುತ್ತೆ. ಇನ್ನೊಂದು ನೀವು ಹೇಳಿದ್ರಿ ಮಸಲ್ಸ್ ಮತ್ತೆ ನ್ಯೂರೋ ಸೈನ್ಸ್ ಕೂಡ ಏನಂದ್ರೆ ಈ ಗಗನಯಾತ್ರಿಗಳು ಕಂಟಿನ್ಯೂಸ್ ಆಗಿ ಅವರು ಮಾನಿಟರ್ ನ ನೋಡ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಸುಮಾರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಆ ಒಂದು ಶೂನ್ಯ ಗುರುತ್ವದಲ್ಲಿ ಅದು ನಮ್ಮ ಬ್ರೈನ್ ಮೇಲೂ ಎಫೆಕ್ಟ್ ಆಗುತ್ತೆ ಮತ್ತು ನಮ್ಮ ಬಾಡಿ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ ಯಾಕಂದ್ರೆ ನಮ್ಮ ಫ್ಲೂಯಿಡ್ಸ್ ಎಲ್ಲ ಮೇಲ್ಗಡೆ ಇರುತ್ತೆ. ಗ್ರಾವಿಟಿನೇ ಇಲ್ಲದೆ ಇರೋದ್ರಿಂದ ಲೋವರ್ ಲಿಂಬ್ಸ್ಗೆ ಬ್ಲಡ್ ಹೋಗ್ತಾ ಇರಲ್ಲ. ಎಲ್ಲಾ ಫ್ಲೂಯಿಡ್ ಮೇಲ್ಗಡೆ ಅಕ್ಯುಮುಲೇಟ್ ಆಗಿರೋದ್ರಿಂದ ನ್ಯೂರಾಲಜಿಕಲ್ ಚೇಂಜಸ್ ಆಗುತ್ತೆ. ಮತ್ತು ಅವರು ಕಂಟಿನ್ಯೂಸ್ ಆಗಿ ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ ತರ ಎಫೆಕ್ಟ್ ಆಗುತ್ತೆ, ಅದನ್ನ ತಡೆಯೋ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇವೆರಡು ಮುಂದಿನ ಗಗನಯಾತ್ರಿಗಳಿಗೆ ಮತ್ತು ಏನಿತ್ತಂತಂದ್ರೆ ಆಸ್ ಅ ಕಾಮನ್ ಪರ್ಸನ್ ನನ್ನ ಕುತೂಹಲ ಏನಿತ್ತಂತಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಎತ್ತರದಲ್ಲಿ ಝೀರೋ ಗ್ರಾವಿಟಿನಲ್ಲಿ ಬೇರೆ ತರ ಬಿಹೇವ್ ಮಾಡ್ತಾರಾ, ಅಥವಾ ಮನಸ್ಸು, ದೇಹ, ಮಸಲ್ಸ್ ಇವೆಲ್ಲ ಬೇರೆ ತರ ಏನಾದ್ರು ಬಿಹೇವ್ ಆಗತ್ತಾ? ಬೇರೆ ತರ ಬಿಹೇವ್ ಮಾಡಲ್ಲ, ಬಟ್ ಒಂಥರ ಅವ್ರಿಗೆ ಡಿಸ್ಓರಿಯಂಟ್ ಆಗಿರ್ತಾರೆ. ಏನಂದ್ರೆ ಒಂಥರ ನಮ್ ತರ ಏನಂದ್ರೆ ಅವ್ರ ಬಯಾಲಜಿಕಲ್ ಕ್ಲಾಕ್ ಅಪ್ಸೆಟ್ ಆಗ್ಬಿಟ್ಟಿರುತ್ತೆ. ನಮ್ ತರ 24 ಗಂಟೆ ದಿವಸ ಇರಲ್ಲ ಅವ್ರಿಗೆ. ಪ್ರತಿ 90 ದಿವಸಕ್ಕೊಂದ್ಸರಿ 90 ನಿಮಿಷಕ್ಕೊಂದ್ಸಲ ಭೂಮಿ ಸುತ್ತಾ ಇರ್ತಾರೆ. 45 ನಿಮಿಷಕ್ಕೊಂದು ಸೂರ್ಯೋದಯ, 45 ನಿಮಿಷಕ್ಕೊಂದು ಸೂರ್ಯಾಸ್ತ. ಹೀಗಾಗಿ ನೀವು ಶುಭಾಂಶು ಶುಕ್ಲಾ ಅವರು ಸ್ಪೇಸ್ ಇಂದ ಹೇಳಿದ್ರು, ಸ್ಲೀಪಿಂಗ್ ಇಸ್ ಅ ಚಾಲೆಂಜ್ ಫಾರ್ ಮೀ ಅಂತ ಹೇಳಿದ್ರು. ಯಾಕಂದ್ರೆ ಆ ತರ ಸಿಚುವೇಶನ್ ಇರುತ್ತೆ ಅಲ್ಲಿ. ಸೊ ಹೀಗಾಗಿ ಅವ್ರಿಗೆ ಅಲ್ಲಿ ಎಲ್ಲ ಬಯಾಲಜಿಕಲ್ ರಿದಮ್ಸ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಡಿಸ್ಓರಿಯಂಟ್ ಆಗಿರುತ್ತೆ. ಬಟ್ ಏನಂದ್ರೆ ಅವ್ರಿಗೆ ಈ ಆಸ್ಟ್ರೋನಾಟ್ ಆಗೋರಿಗೆ ಆ ಮನೋಬಲ ಇರುತ್ತೆ. ಅವ್ರಿಗೆ ಏನಂದ್ರೆ ಅವ್ರ ಟ್ರೈನಿಂಗ್ ಇರುತ್ತೆ, ಟಫ್ ಟ್ರೈನಿಂಗ್. ಮತ್ತೆ ಅವ್ರಿಗೆ ಭೂಮಿಯಿಂದ ಮೆಡಿಕಲ್ ಅಡ್ವೈಸ್ ಹೋಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ಒಬ್ಬ ಯುರೋಪಿಯನ್ ಡಾಕ್ಟರ್ ಮತ್ತು ಒಬ್ಬ ಇಂಡಿಯನ್ ಡಾಕ್ಟರ್ ಡೆಡಿಕೇಟೆಡ್ ಆಗಿ ಶುಕ್ಲಾ ಅವ್ರನ್ನ ನೋಡ್ಕೊಳ್ತಾ ಇದ್ರು. ಅವರು ಶುಕ್ಲಾ ಅವರನ್ನ ಸುಮಾರು ತಿಂಗಳುಗಳಿಂದ ಅವರು ಸೆಲೆಕ್ಟ್ ಆದಾಗಿನಿಂದ ಅವರ ಜೊತೆಗೆ ಡಿಸ್ಕಷನ್ ಮಾಡಿ ಅವ್ರ ಮೆಡಿಕಲ್ ಕಂಡೀಷನ್ಸ್, ಅವರೆಲ್ಲ ಬೇಕು ಬೇಡಗಳನ್ನ ತಿಳ್ಕೊಂಡು ಅವ್ರಿಗೆ ತಕ್ಕಾಗಿ ಅವ್ರು ಪ್ರತಿ ದಿವಸ ಇಲ್ಲಿ ಭೂಮಿಯಿಂದ ಅವರ ಮೆಡಿಕಲ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಿ ಅದಕ್ಕೆ ಏನ್ ಬೇಕೋ ಸಜೆಷನ್ ಕೊಡ್ತಾ ಇದ್ರು. ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ ನಾವು. ಟೆಲಿಮೆಡಿಸಿನ್ ಮೂಲಕ ಮೆಡಿಸಿನ್ ಕೊಡ್ತಾ ಇದ್ರು. ಮತ್ತು ಅವ್ರಿಗೆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್, ಅವರ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಮಾಡೋದಕ್ಕೆ ಯಾವ ತರ ಅವರು ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಆ ಗ್ರಾವಿಟಿಯಲ್ಲಿ, ಜೀರೋ ಗ್ರಾವಿಟಿಯಲ್ಲಿ ಮಾಡೋದು, ಅದು ಕೂಡ ಟ್ರೈನಿಂಗ್ ಆಗಿರುತ್ತೆ ಅವರಿಗೆ. ಈವನ್ ಸುನೀತಾ ವಿಲಿಯಮ್ಸ್ ನೀವು ನೋಡಿರ್ಬೋದು, ಅವರೆಲ್ಲ ಜಾಗಿಂಗ್ ಮಾಡೋದು ಅದೆಲ್ಲ ಆ ತರ ವಿತ್ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಸ್ಪೆಷಲ್ ಅಟ್ಯಾಚ್ಮೆಂಟ್ಸ್. ನಮ್ ತರ ಭೂಮಿ ಮೇಲೆ ಮಾಡಿದಾಗ ಮಾಡಕ್ ಆಗಲ್ಲ ಅಲ್ಲಿ. ವಿತ್ ದಟ್ ಅಟ್ಯಾಚ್ಮೆಂಟ್ಸ್ ಅವರು ಆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ನ ಮಾಡ್ಬೇಕಾಗತ್ತೆ. ಅದಕ್ಕೆ ಒಬ್ಬ ಡೆಡಿಕೇಟೆಡ್ ವೈದ್ಯರು ಇರ್ತಾರೆ. ಆ ವೈದ್ಯರು ಅವ್ರಿಗೆ ಪ್ರತಿ ದಿವಸ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ಅವ್ರ ಯೋಗಕ್ಷೇಮ ನೋಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಅವರು ಈ ಮೆಡಿಕಲ್ ಆರೈಕೆಯಲ್ಲಿ ಇರೋದ್ರಿಂದ ಎಷ್ಟೋ ಅವರು ಸಮ್ ವಾಟ್ ದೇರ್ ಕಂಡೀಷನ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಸಣ್ಣ ಅಪ್ಡೇಟ್ ಏನಂತಂದ್ರೆ, 2 ಬೋಟ್ಗಳು ನಮ್ಮ ಡ್ರ್ಯಾಗನ್ ಕ್ಯಾಪ್ಸೂಲ್ ಹತ್ರ ಬಂದಿದ್ದಾವೆ. ಸುಮಾರು 100 ಅಡಿ 50 ಅಡಿ ಹತ್ತಿರದಲ್ಲಿ 2 ಬೋಟ್ಗಳು ಡ್ರ್ಯಾಗನ್ ಕ್ಯಾಪ್ಸೂಲ್ ಹತ್ರ ಬಂದಿದೆ. ಇನ್ನೇನು ಅವರನ್ನ ನೋಡ್ತಾ ಇದೀವಿ. ಒಂದೇ ಒಂದು ಕ್ಷಣ, ನೀವು ಹೇಳ್ತಾ ಇದ್ರಿ, ಶುಭ ಸುದ್ದಿ ಹೇಳ್ತಾ ಇದ್ರಿ, 2 ಬೋಟ್ಗಳು ಬಂದಿದ್ದಾವೆ. ಇನ್ನೇನು ಶುಭಾಂಶು ಶುಕ್ಲಾ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವರ ಕುಟುಂಬಸ್ಥರು, ಅವರ ಸಹೋದ್ಯೋಗಿಗಳು, ಅವರ ಹಿತೈಷಿಗಳು ಅಷ್ಟೇ ಅಲ್ಲ, ಇಡೀ ಭಾರತ ಸಂಭ್ರಮಿಸ್ತಾ ಇದೆ. ಕೇಕ್ ಕಟ್ ಮಾಡಿ ಸಂಭ್ರಮಿಸೋದಕ್ಕೆ ಕೆಲವೇ ಕ್ಷಣಗಳು. ನೋಡಿ, ಕೇಕ್ ಕಟ್ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾದಿಂದ ಸಮುದ್ರ ಸ್ಪರ್ಶ ಮಾಡಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಅನ್ನೋ ನ್ಯೂಸ್ ಬಂದಿದೆ. ಅವ್ರಿಗೆ ಖಚಿತವಾದ ನ್ಯೂಸ್ ಬಂದಿದೆ. ಸೊ ಶುಭಾಂಶು ಶುಕ್ಲಾ ಇಸ್ ಸೇಫ್ ಅನ್ನುವಂತ ನ್ಯೂಸ್ ಬಂದಿದೆ. ಹಾಗಾಗಿ ಕೇಕ್ ಕಟ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ. ಅವರ ಇಡೀ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಭಾರತಕ್ಕೂ ಕೂಡ ಇದೊಂದು ಅತ್ಯಂತ ಮಹತ್ವದ ಐತಿಹಾಸಿಕ ಕ್ಷಣ.
ಶುಭಾಂಶು ಶುಕ್ಲಾ ತಮ್ಮ 18 ದಿನಗಳ ಬಾಹ್ಯಾಕಾಶ ವಾಸವನ್ನ ಮುಗಿಸಿ ಬಾಹ್ಯಾಕಾಶ ಯಾನವನ್ನ ಮುಗಿಸಿ ಬಂದಿರತಕ್ಕಂಥದ್ದು ಭಾರತಕ್ಕೆ. ರಾಕೇಶ್ ಶರ್ಮಾ ಅವರ ನಂತರದಲ್ಲಿ ಬಹುದೊಡ್ಡ ಐತಿಹಾಸಿಕ ಕ್ಷಣ. ಇದನ್ನ ಇಡೀ ಭಾರತ ಸಂಭ್ರಮಿಸ್ತಾ ಇದೆ. ಇಂಥ ಸಾವಿರಾರು ಸಂಶೋಧನೆಗಳಾಗಲಿ, ತನ್ಮೂಲಕ ಭಾರತ ವಿಶ್ವಮಾನ್ಯವಾಗಲಿ, ಅಗ್ರಮಾನ್ಯವಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ನಾಟ್ ಈಸಿ. ಈ ತರದ ವೈಜ್ಞಾನಿಕ ಪ್ರಯೋಗಗಳು ಪೂರ್ತಿ ಯಶಸ್ವಿ ಆಗೋದು ಅಷ್ಟು ಸುಲಭ ಅಲ್ಲ. ಸಾವಿರಾರು ಜನರ ಪರಿಶ್ರಮ, ಹಗಲು ರಾತ್ರಿಯ ಪರಿಶ್ರಮ ಇರುತ್ತೆ ಇದರಲ್ಲಿ. ಜೊತೆಗೆ ಎಲ್ಲ ಮಾಡಿ ಕೊನೆಗೆ ಭಗವಂತ ನೀನೇ ಕಾಪಾಡಬೇಕು ಅಂತ ಅಂದ್ರೆ ನಮ್ಮ ಮನುಷ್ಯನ ಪ್ರಯತ್ನದ ಕೈ ಮೀರಿದ ಒಂದು ಅಂಶವೂ ಇರುತ್ತೇನೋ ಗೊತ್ತಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಯಾವ ರೀತಿನಲ್ಲಿ ಅಲ್ಲಿನ ಕರಾವಳಿಗೆ ಬಂದು ಇಳಿದಿದೆ. Do some final safety checks and then help begin setting up the rigging for the spacecraft to be lifted out of the water. That's right. It's all part of a coordination, a choreography of events, right? Getting from spacecraft is in the water. What are the next few steps that have to occur before we can get? Spacecraft ಸಮುದ್ರದ ಮೇಲೆ ತೇಲ್ತಾ ಇದೆ. ಅದರ ಹತ್ತಿರ ಬೋಟ್ ಬಂದಿದೆ ನೋಡಿ. ಇಡೀ ಸ್ಪೇಸ್ ಕ್ರಾಫ್ಟ್ ಆ ಬೋಟ್ ನ ಬೆಳಕಿನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅದು ಓಪನ್ ಅಪ್ ಆಗಬೇಕಷ್ಟೇ, ಇನ್ನೇನು ಓಪನ್ ಅಪ್ ಆಗಬೇಕು ಕೆಲವೇ ಕ್ಷಣಗಳಲ್ಲಿ. ನೋಡಿ ಆ ಇಡೀ ಡ್ರ್ಯಾಗನ್ ಕ್ಯಾಪ್ಸೂಲ್ ಹೀಟಿಗೆ ಅದು ಹೇಗೆ ಕಾಣ್ತಾ ಇದೆ ನೋಡಿ, ಬರ್ನ್ ಆಗಿರುವಂತದ್ದು. ಈಗಾಗಲೇ ನಮ್ಮ ವಿಜ್ಞಾನಿಗಳಿಬ್ರು ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅದು ಯಾವ ರೀತಿಯಲ್ಲಿ ಬರುತ್ತೆ, ಬರುವಾಗ ಆಗುವ ಪ್ರಕ್ರಿಯೆಗಳೇನು ಎಲ್ಲವನ್ನು ಕೂಡ. 2 ಬೋಟ್ಗಳು ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ನ ಬಳಿ ಬಂದು ನಿಂತಿದ್ದಾವೆ. ಆ 2 ಬೋಟ್ಗಳು ಅದರ ಸೇಫ್ಟಿಯನ್ನ, ಸುರಕ್ಷತೆಯನ್ನ ನೋಡ್ಕೊಳ್ಳುತ್ತವೆ. ಜೊತೆಗೆ ಶುಭಾಂಶು ಶುಕ್ಲಾ ಮತ್ತು ಇನ್ನಿತರೆ 3 ಆ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ ಇಂದ ಇಳಿಸಿಕೊಳ್ಳುವಂತಹ ಪ್ರಯತ್ನ ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುಭಾಂಶು ಶುಕ್ಲಾ ಆ ಬೋಟ್ಗೆ ಟ್ರಾನ್ಸ್ಫರ್ ಆಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕನ್ ನೇವಿ ಪಡೆಗಳು ಅವರನ್ನ ಇಳಿಸಿಕೊಳ್ತವೆ. ನೋಡ್ತಾ ಇದ್ದೀರಿ ಯಾವ ರೀತಿ ಕ್ಯಾಲಿಫೋರ್ನಿಯಾದ ಸಮುದ್ರದಲ್ಲಿ ತೇಲ್ತಾ ಇದೆ ಆ ಕ್ಯಾಪ್ಸೂಲ್, ಡ್ರ್ಯಾಗನ್ ಕ್ಯಾಪ್ಸೂಲ್. ಇಡೀ ಪ್ರಪಂಚಕ್ಕೆ ಒಂದು ಐತಿಹಾಸಿಕ ಮೈಲಿಗಲ್ಲು ಇದು. ಹಲವು ಸಂಶೋಧನೆಗಳನ್ನು ಮುಗಿಸಿ ಹಲವು ದೇಶಗಳ ಈ 4 ಆಸ್ಟ್ರೋನಟ್ಸ್ ಬಾಹ್ಯಾಕಾಶ ಯಾನಿಗಳು ಬಂದಿದ್ದಾರೆ, ಭೂಮಿಯನ್ನ ಯಶಸ್ವಿಯಾಗಿ ತಲುಪಿದ್ದಾರೆ. ನೋಡಿ, ನಾವು ಹಿಂದೆಲ್ಲ ಮಾತಾಡ್ತಿದ್ವಿ ಭಾರತದಿಂದ ಅಮೆರಿಕಕ್ಕೆ ಹೋಗಿ ಬರೋದು ಅಥವಾ ಅಮೆರಿಕಾದಿಂದ ಭಾರತಕ್ಕೆ ಬಂದು ಹೋಗೋದು, ಬೇರೆ ಬೇರೆ ದೇಶಗಳಿಗೆ ಹೋಗೋದು ಅಂತ. ಈಗ ಭಾರತದಿಂದ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದ್ರಂತೆ ಅಂತ, ಹೊರಗಡೆ ಎಲ್ಲೋ ಹೋಗಿ ಬಂದ್ರು ಅಂತ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಭೂಮಿಯನ್ನ ದಾಟಿ ಬೇರೆ ಎಲ್ಲೋ ಹೋಗಿ ವಾಪಸ್ ಬರುವಂತದ್ದು ಎಂತ ಅದ್ಭುತವಾದ ಒಂದು ಅನುಭವ ಅಲ್ವಾ. ನಮ್ಮ ಜನರೇಷನ್ ಇದನ್ನ ನೋಡ್ತಾ ಇದೆ. ಮುಂದಿನ ಜನರೇಷನ್ಗೆ ಇದು ಬಹಳ ಕಾಮನ್ ಆಗ್ಬೋದು, ಗೊತ್ತಿಲ್ಲ. ಇವತ್ತು ನಮ್ಗೆ ಹೇಗೆ ಒಂದು ಬೇರೆ ಖಂಡಕ್ಕೆ ಹೋಗಿ ಬರೋದು ಅಂದ್ರೆ ಬಹಳ ಕಾಮನ್ ಆಗಿದೆಯೋ, ಹಾಗೆ ಮುಂದಿನ ಪೀಳಿಗೆಗಳಿಗೆ ಈ ಭೂಮಿಯಿಂದ ಬಹಳಷ್ಟು ದೂರ ಹೋಗಿ ಬರೋ ಅಂತದ್ದು ಒಂದು ಬಹಳ ಸಾಮಾನ್ಯವಾದ ವಿದ್ಯಮಾನ ಆಗ್ಬಹುದು. ನಮ್ಮ ಜೊತೆ ವಿಜ್ಞಾನಿಗಳಿದ್ದಾರೆ, ನಾನು ಅವ್ರ ಹತ್ರ ಈ ಕೌತುಕನ ಕೇಳೋದಕ್ಕೆ ಬಯಸ್ತೀನಿ. ಖಂಡಿತವಾಗಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಭೂಮಿಯನ್ನು ಬಿಟ್ಟು ಬೇರೆ ಗ್ರಹಗಳಲ್ಲಿ ಜೀವಿಸುವ ಸಾಧ್ಯತೆ ಇದೆ. ಮಂಗಳ ಗ್ರಹ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಈಗಾಗಲೇ ಅದಕ್ಕೆ ಸಾಕಷ್ಟು ತಯಾರಿಗಳು ನಡೀತಾ ಇದೆ. ಸೊ ಇನ್ನೊಂದೇನಂದ್ರೆ ಮೂನ್ಗೆ ಹೋಗಿ ಬರೋದು, ಮೂನ್ ಅನ್ನ ಒಂದು ಬೇಸ್ ಆಗಿ ಯೂಸ್ ಮಾಡಿಕೊಂಡು ಬೇರೆ ಗ್ರಹಗಳಿಗೆ ಹಾರುವಂತ ಒಂದು ಪ್ರಯೋಗಗಳು. ಈ ISS ಪ್ರಯೋಗಗಳೆಲ್ಲ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಏನಂದ್ರೆ ಮೊದಲು ನಾವು ಚಂದ್ರನ ಮೇಲೋ ಮಂಗಳನ ಮೇಲೋ ಹೋಗಿ ಪ್ರಯೋಗ ಮಾಡೋಕ್ಕಾಗಲ್ಲ, ವೆರಿ ಕಾಸ್ಟ್ಲಿ ಮತ್ತು ಕಾಂಪ್ಲಿಕೇಟೆಡ್. ಅದಕ್ಕೆ ನಾವು ಅದಕ್ಕೆ ಬೇಕಾದಂತ ತಯಾರಿಗಳನ್ನೆಲ್ಲ ISS ಅಲ್ಲಿ ಮಾಡ್ಕೊಳ್ತಾ ಇದೀವಿ. ನಮ್ಮ ಮೇನ್ ಏಮ್ ಇರೋದು ಅಲ್ಲಿ ಹೋಗೋದಕ್ಕೆ. ಮತ್ತು ಈ ಜೀರೋ ಗ್ರಾವಿಟಿ ಎನ್ವಿರಾನ್ಮೆಂಟ್ ಅನ್ನ ಉಪಯೋಗಿಸಿಕೊಂಡು ನಾವು ಎಕ್ಸಾಟಿಕ್ ಮೆಟೀರಿಯಲ್ಸ್ ತಯಾರು ಮಾಡಬಹುದು. ಇಲ್ಲಿ ಒಂದೇನಂದ್ರೆ ಈ ಗ್ರಾವಿಟಿ ಅನ್ನೋದೇನಿದೆ ಫಿಸಿಕ್ಸ್ ಅಲ್ಲಿ ಒಂದು ನ್ಯೂಸೆನ್ಸ್ ಇದ್ದಂಗೆ. ಅದು ಕೆಲವೊಂದು ಮೆಟೀರಿಯಲ್ಸ್ ಅದು ಫಾರ್ಮೇಶನ್ಗೆಲ್ಲ ಎಫೆಕ್ಟ್ ಆಗುತ್ತೆ. ನಾವಂದ್ರೆ ಜೀರೋ ಗ್ರಾವಿಟಿಯಲ್ಲಿ ಎಕ್ಸಾಟಿಕ್ ಮೆಟೀರಿಯಲ್ಸ್ ನ ನಾವು ಪ್ರೊಡ್ಯೂಸ್ ಮಾಡಬಹುದು, ಅದೆಲ್ಲ ಸಾಧ್ಯ ಇದರಲ್ಲಿ. ಪ್ಲಸ್ ಈ ಚಂದ್ರನನ್ನು ಉಪಯೋಗಿಸಿಕೊಂಡು ಬೇರೆ ಗ್ರಹಗಳಿಗೆ ಹೋಗಬಹುದು. ಈ ಎಲ್ಲಾ ಬಾಹ್ಯಾಕಾಶ ಯೋಜನೆಗಳಿಗೂ ಇದು ಒಂದು ಮೈಲುಗಲ್ಲು, ಇದು ಒಂದು ಏನಾದ್ರು ಒಂದು ಸ್ಟೆಪ್ ಟುವರ್ಡ್ಸ್ ದಟ್ ಡೈರೆಕ್ಷನ್ ಅಂತ ಹೇಳ್ಬೋದು.